ಯಾರಮ್ಮ ನೀನು? ಸರಿಯಾದ ಸಮಯಕ್ಕೆ ಬಂದು ದೇವತೆ ತರ ನನ್ನ ಪ್ರಾಣ ಕಾಪಾಡ್ದೆ. ದೇವತೆನೇ. ದೇವತೆನಾ? ದೇವಕಮ್ಮ ಅಂತ. ಹಸುಗಳನ್ನ ಮೇಯಿಸ್ತೀನಿ. ಕಷ್ಟದಲ್ಲಿದ್ಯಾ ಅಂತ ಗೊತ್ತಿದ್ದು ಕಾಪಾಡದೆ ಹೇಗಿರ್ಲಿ? ನನ್ನ ಕರ್ತವ್ಯ ನಾನು ಮಾಡ್ಬೇಕಲ್ವಾ? ನನ್ನನ್ನು ಕಾಪಾಡಿ ನನ್ನ ಧರ್ಮನ ಕಾಪಾಡ್ಕೊಳ್ಳುವಂತ ಶಕ್ತಿ ಕೊಟ್ಟಿದ್ದೀರಾ. ಒಬ್ಳೇ ಇದೆಯಾ? ಯಾವೂರು? ಎಲ್ಲಿಗೆ ಹೋಗ್ತಿದ್ಯಾ? ನಮ್ದು ನಾಗಮಂಡಲ. ಹರಿನಗರಕ್ಕೆ ಹೋಗ್ಬೇಕು ಅಮ್ಮ. ಹರಿನಗರನ? ಅದು ತುಂಬಾ ಅಪಾಯ ಇರೋಂಥ ಊರು. ಮೇಲಾಗಿ ನಿಂದು ನಾಗಮಂಡಲ ಅಂತಿದ್ಯಾ? ನಾನು ಚೌಡಮ್ಮ ತಾಯಿಗೆ ಮಾತು ಕೊಟ್ಟಿದ್ದೀನಿ. ಎಷ್ಟೇ ಕಷ್ಟ ಬಂದ್ರೂ ಮಾತನ್ ತಪ್ಪಲ್ಲ. ನನ್ನ ನಾಗಮ್ಮ ತಾಯಿ ನನಗೆ ಅನ್ಯಾಯ ಮಾಡಲ್ಲ. ದೇವ್ರನ್ನ ನಂಬಿದ್ಯಾ? ಆದ್ರೆ ನಿನ್ನ ಕೆಲ್ಸ ಯಾವುದೇ ಆದ್ರೂ ಸರಿ, ಅದು ನೆರವೇರ್ಬೇಕು ಅಂದ್ರೆ ದೈವಾನುಗ್ರಹ ಜೊತೆಗಿರ್ಬೇಕು. ಅದಕ್ಕೋಸ್ಕರ ಮೊದ್ಲು ನೀನು ಬ್ರಹ್ಮಕಮಲನ ಸಂಪಾದಿಸಿ ಮಹೇಶ್ವರನ ಆಲಯದಲ್ಲಿ ಮಾರ್ಕಂಡೇಯ ಸ್ವಾಮಿಗೆ ಅರ್ಪಿಸ್ಬೇಕು. ಆಗ ನಿನ್ನನ್ನ ಯಾವ ಶಕ್ತಿನೂ ತಡೆಯೋದಿಲ್ಲ. ಬ್ರಹ್ಮಕಮಲನ ಅದೆಲ್ ಸಿಗತ್ತೆ ಅಮ್ಮ? ಆ ಗೋಪುರದ ಪಕ್ಕ ಕೈಲಾಸ ಕೊಳ ಇದೆ. ಚಂದ್ರಕಿರಣಗಳಿಗೆ ನಿಶಾಗಂಧಿಯಾಗಿರೋ ಅಂದ್ರೆ ಬ್ರಹ್ಮಕಮಲ ಅರಳತ್ತೆ. ಅದು ಕಾಣ್ಬೇಕಾಗಿರೋರ್ಗೆ ಕಾಣ್ಸತ್ತೆ ಅಂತಾರೆ. ಆದ್ರೆ ನಾವು ಕೇಳಿದ್ದೇವೆ ಹೊರತು ಕಣ್ಣಾರೆ ನೋಡಿಲ್ಲ. ಪ್ರಯತ್ನ ಮಾಡು. ಅದೃಷ್ಟ ಚೆನ್ನಾಗಿದ್ರೆ ನಿನಗ್ ಸಿಗತ್ತೆ. ಖಂಡಿತವಾಗ್ಲೂ ಪ್ರಯತ್ನ ಪಡ್ತೀನಿ. ಅಲ್ಲಿ ತಲುಪಕ್ಕೆ ಯಾವ ದಾರಿಲಿ ಹೋಗ್ಬೇಕಮ್ಮ? ಇದೇ ದಾರಿಲಿ ಹೋಗು. ಅತ್ತೆ, ತಡ ಮಾಡಿದ್ರೆ ಅನಿರುದ್ಧ ಪ್ರಾಣಕ್ಕೆ ಅಪಾಯ. ನಾವು ತಕ್ಷಣ ಮಹೇಶ್ವರ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋಣ. ಹೇಗೆ ಅರವಿಂದ? ಮಹೇಶ್ವರ ದೇವಸ್ಥಾನ ಅಂದ್ರೆ ಅವನು ಒಪ್ಕೊಳ್ಳಲ್ಲ. ಅವ್ರು ಒಪ್ಕೊಳ್ಳಲ್ಲ ಅಂತ ಅನಿರುದ್ಧ ಪ್ರಾಣನ ಪಣಕ್ಕಿಡಕ್ಕಾಗತ್ತಾ? ನನಗ್ ನನ್ನ ಮಗನೇ ಮುಖ್ಯ ಅತ್ತೆ. ಅವನು ಹೇಗಾದ್ರೂ ಮಾಡಿ ಒಪ್ಸಿ ಹೋಗೋಣಮ್ಮ. ಏನೇ ಹೇಳಿದ್ರು ಹೇಗೆ ಹೇಳಿದ್ರು ಅಣ್ಣ ಮಾತ್ರ ಶಿವನ್ ದೇವಸ್ಥಾನಕ್ಕೆ ಹೋಗಕ್ ಬಿಡಲ್ಲ. ಅದ್ಯಾಕಮ್ಮ? ಮಾವ ಬದುಕ್ಬೇಕು ಅಂತ ಮಾವ ಹೆಂಗ್ ಇಷ್ಟ ಇಲ್ವಾ? ನಿನ್ನ ಮಾವಯ್ಯನ ವಿಷಯ ನಿನಗಿನ್ನು ಗೊತ್ತಿಲ್ಲ ಪರ್ಣಿಕಾ. ಜಾತಕದಲ್ಲಿ ವೈರಿ ಜಾತಿ ಜೊತೆ ಸಂಪರ್ಕ ಇದೆ ಅನ್ನೋ ಕಾರಣಕ್ಕೆ ನಿಮ್ಮ ಅತ್ತೆನೇ ಸಾಯಿಸೋದಕ್ಕೆ ನೋಡಿದ್ದ ಅವನು. ನಾಗ ಅಂದ್ರೇನೆ ಕೋಪಿಸ್ಕೊತಾನ ಅವನು. ಹಾಗಂತ ಅವನ್ನ ಸಾಯಕ್ ಬಿಡ್ಬೇಕಾ? ನಿಜವಾದ ವಿಷಯ ಅವ್ರಿಗೆ ಗೊತ್ತಾಗೋದ್ ಬೇಡ. ನಾವು ಹೋಗೋಣ ಬನ್ನಿ ಅತ್ತೆ.
ಹೇಳ್ದಿರೋ ಹೋದ್ರೆ ಅವನ್ ಮತ್ತೆ ಕೋಪ ಮಾಡ್ಕೋತಾನಮ್ಮ. ಕೋಪ ಬಂದ್ರೆ ನನ್ ಪ್ರಾಣ ತೆಗಿತಾರೆ ಅಷ್ಟೇ ಅಲ್ವಾ? ಹೋಗ್ಲಿ ಬಿಡಿ. ಅಯ್ಯೋ, ಅಮ್ಮ, ಅದಕ್ಕೆ ಹೇಳೋ ಥರ ಮಾಡೋದೇ ಸರಿ ಅನ್ಸುತ್ತೆ. ಎಲ್ಲ ಗೊತ್ತಿದ್ದು ಇವಳು ಹೇಳೋದೇ ಸರಿ ಅಂತ ಹೇಳ್ತಿದ್ಯಲ್ಲ. ವರ್ಮ ಬರ್ಲಿ, ನಾನೇ ಮಾತಾಡ್ತೀನಿ. ನೀನೇ ಅಲ್ಲ, ಅಪ್ಪ ಬಂದು ಹೇಳಿದ್ರು ಅಣ್ಣ ಒಪ್ಪೋದಿಲ್ಲ. ಅದ್ಯಾಕೆ ಹಾಗೆ ಹೇಳ್ತೀಯ ಭದ್ರ? ಅನಿರುದ್ಧ ಅಂದ್ರೆ ಭಾವಂಗೆ ಪ್ರಾಣ, ಪ್ರೀತಿನೇ ಇಲ್ಲ ಅನ್ನೋ ಥರ ಮಾತಾಡ್ತಿದ್ಯಾ? ನೀವು ಸುಮ್ಮನೆ ಇರಿ. ನಾನು ಬರ್ತೀನಿ. ನೀವ್ ಬರೋದೇನ್ ಬೇಡ. ಅಣ್ಣ ಬಂದ ತಕ್ಷಣ ಇಲ್ಲಿ ನಡೆದಿರೋ ವಿಷಯನ ಅವನಿಗೆ ಹೇಳಿ ಆಮೇಲೆ ಅಲ್ಲಿ ಬರೋ ಹಾಗೆ ಮಾಡಿ. ಹಾ, ಚಂದ್ರನ್ ಕಿರಣಗಳು ಬಂದ್ರೆ ಆ ಬ್ರಹ್ಮಕಮಲ ಕಾಣಿಸತ್ತೆ ಅಂತ ಆ ತಾಯಿ ಹೇಳಿದ್ರು. ಅದ್ ಖಂಡಿತ ಮಹಾ ಮಹಿಮೆ ಇರುವಂತ ಹೂವನೇ ಆಗಿರತ್ತೆ. ಜೊತೆಗೆ ಶಿವಂಗೂ ಕೂಡ ಅದು ಇಷ್ಟ ಅಂತೆ. ಆದ್ರೂ ದೇವ್ರು ನನ್ ಮೇಲ್ ಕರುಣೆ ತೋರಿಸ್ತಾನ? ಆ ಬ್ರಹ್ಮಕಮಲ ನನಗ್ ಕಾಣಿಸತ್ತಾ? ನನ್ ಕೋರಿಕೆ ನೆರವೇರತ್ತಾ? ಆ ಬ್ರಹ್ಮಕಮಲ ದರ್ಶನ ಸಿಕ್ಕಿದ್ರೆ ನಾಗಮಣಿ ನನಗ್ ಸಿಗತ್ತೆ. ನಮ್ಮೂರು ಸುರಕ್ಷಿತವಾಗಿರತ್ತೆ. ಶಿವಪ್ಪ, ನನ್ ಮೇಲ್ ಕರುಣೆ ತೋರ್ಸಪ್ಪ. ಪುಣ್ಯ, ಕೆಲ್ಸದ ಮೇಲೆ ಬಂದು ಹೀಗೆ ಮಲಗಿದ್ರೆ ಹೇಗೆ? ಬ್ರಹ್ಮಕಮಲ ಅರಳೋದನ್ನ ನೋಡೋದಿಲ್ವಾ? ಶಿವಪೂಜೆ ಮಾಡೋದಿಲ್ವಾ? ದೇವರ ಆಶೀರ್ವಾದ ಪಡ್ಕೊಳ್ಳೋದಿಲ್ವಾ? ನಡೆದು ನಡೆದು ಸುಸ್ತಾಗೋಯ್ತಮ್ಮ. ಗಾಳಿ ತಣ್ಣಗ್ ಬೀಸ್ತಿತ್ತಲ್ಲ, ಸ್ವಲ್ಪ ನಿದ್ದೆ ಬಂದ್ಬಿಡ್ತು. ನಿನಗೆ ನಿದ್ರೆ ಬರ್ದೇ ಇರೋ ಹಾಗೆ ನಾನೊಂದ್ ಕತೆ ಹೇಳಾ? ಯಾವ ಕಥೆ? ನಾಗಮ್ಮನ ಭಕ್ತಳ ಕತೆ. ನಾಗಮ್ಮನ್ ಭಕ್ತಳ ಕತೆನಾ? ಹೇಳಿಮ್ಮ, ಹೇಳಿ. ಒಂದಾನೊಂದು ಊರಲ್ಲಿ ನಾಗಮ್ಮನ ಒಬ್ಳು ಮಹಾಭಕ್ತೆ ಇದ್ಲು. ಅವಳ ಭಕ್ತಿಗೆ ಮೆಚ್ಚಿ ನಾಗಮ್ಮನೆ ಅವಳ ಮನೆಗೆ ಅತಿಥಿಯಾಗಿ ಇರೋದಕ್ಕೆ ಹೋದ್ಲು. ತುಂಬಾ ದಿನಗಳ ನಿರೀಕ್ಷೆಯ ಫಲವಾಗಿ ನಾಗಮ್ಮನ ಆಶೀರ್ವಾದದಿಂದ ಗರ್ಭವತಿ ಕೂಡ ಆದ್ಲು. ಎಲ್ಲ ಸಂತೋಷವಾಗಿ ನಡೆಯುವಂಥ ಸಮಯದಲ್ಲಿ
ಬಿರುಗಾಳಿಯ ಹಾಗೆ ಒಂದು ಕಷ್ಟ ಬರುತ್ತೆ. ಕೆಲವು ದುಷ್ಟ ಶಕ್ತಿಗಳು ನಾಗಮ್ಮನ್ನ ಸಾಯಿಸ್ಬೇಕು ಅನ್ಕೋತಾರೆ. ಆ ವಿಷಯ ಆ ಭಕ್ತೆಗೆ ಗೊತ್ತಾಗ್ಬಿಡತ್ತೆ. ತನಗಿಂತ ತನ್ನ ತಾಯಿ ನಾಗಮ್ಮನ ಪ್ರಾಣನೇ ಮುಖ್ಯ ಅಂತ ತುಂಬು ಗರ್ಭಿಣಿಯಾಗಿದ್ರು ಹಿಂದೆ ಹೆಜ್ಜೆ ಹಾಕದೆ ಆ ದುಷ್ಟರಿಂದ ತನ್ನ ನಾಗಮ್ಮನ ರಕ್ಷಿಸ್ಕೋತಾಳೆ. ಆಗ ಆಕೆ ತನ್ನ ಪ್ರಾಣನ ತ್ಯಾಗ ಮಾಡಿ ನಾಗಮ್ಮ ಪ್ರಾಣನ ಕಾಪಾಡಿದಾಳೆ. ಎಂಥ ದೊಡ್ಡ ಭಕ್ತಿ ಅಲ್ವಾ ಅಮ್ಮ? ಹೌದು ಪುಣ್ಯ. ಆದ್ರೆ ನಾಗಮ್ಮನೇ ದುರಾದೃಷ್ಟವಂತೆ ತನ್ನ ಭಕ್ತೆನ ಕಾಪಾಡಕ್ಕಾಗದೆ ಹೋದ್ಲು. ತಪ್ಪಮ್ಮ, ತಪ್ಪು. ಹಾಗನ್ಬಾರ್ದು. ಎಷ್ಟು ಜನಕ್ಕೆ ಸಿಗತ್ ಹೇಳಿ ಆ ತಾಯಿಗೆ ಸಹಾಯ ಮಾಡೋ ಭಾಗ್ಯ. ಎಂಥ ಒಳ್ಳೆ ಮನ್ಸಮ್ಮ ನಿಂದು. ಎಷ್ಟೇ ಆಗ್ಲಿ ಆ ತಾಯಿ ಮಗಳಲ್ವಾ ನೀನು? ಅಮ್ಮ ಏನಾದ್ರೂ ಹೇಳಿದ್ರಾ? ಇಲ್ಲಮ್ಮ. ಆರಿದ್ರ ನಕ್ಷತ್ರ ಬರ್ತಾ ಇದೆ. ಸ್ವಲ್ಪ ಸಮಯದಲ್ಲಿ ಬ್ರಹ್ಮಕಮಲ ಅರಳುತ್ತೆ. ನಾನು ಶಿವನ ಧ್ಯಾನದಲ್ಲಿರ್ಬೇಕು. ನಿನ್ನ ಗಮನ ಕೆಲಸದಲ್ಲೇ ಇರ್ಲಿ. ನಾನು ಹೋಗಿ ಬರ್ತೀನಿ. ಹುಷಾರಮ್ಮ. ಸಮರ್ಪಯಾಮಿ, ಪೂರ್ಣಾಹುತಿ ಸಮರ್ಪಯಾಮಿ, ಪೂರ್ಣಾಹುತಿ ಸಮರ್ಪಯಾಮಿ. ಅಗ್ನಿದೇವ ಶಾಂತನಾಗು, ಸಂತೋಷನಾಗು. ನನ್ನ ಮಾರ್ಗದಲ್ಲಿ ಸಾಗೋದಕ್ಕೆ ನೀನು ಅನುಕೂಲ ಮಾಡಿಕೊಡು. ಕಾರ್ಯನಿರ್ವಹಿಸೋಕೆ ಸಹಕಾರ ನೀಡು.
ಪಶುಪತಿ, ಎಂತ ಸಂದರ್ಭದಲ್ಲೂ ನಿನ್ನ ರಕ್ತ ಅಗ್ನಿಕುಂಡದಲ್ಲಿ ಬೀಳಬಾರ್ದು. ಒಂದು ಹನಿ ರಕ್ತ ಏನಾದ್ರೂ ಅಗ್ನಿಕುಂಡದಲ್ಲಿ ಬಿದ್ರೆ ಅಗ್ನಿಕುಂಡ ಶಕ್ತಿ ನಿನಗೆ ಫಲಿಸೋದಿಲ್ಲ. ಏನ್ ಮಾಡ್ತಿದ್ಯಾ ಪಶುಪತಿ? ಏನ್ ಹೋಮ ಇದು? ಕೈಗೇನದು ಗಾಯ? ಧನಂಜಯ, ನಿನ್ನ ಹಿತೈಷಿಗಳು ಯಾವ ಕಾರ್ಯ ಮಾಡಿದ್ರು ನಿನ್ನೊಳ್ಳೆದಕ್ಕೆ ಅಲ್ವಾ? ನೀನ್ ನನ್ನ ಹಿತೈಷಿ ಆದ್ರೆ ಈ ವಿಷಯ ನನಗೆ ಮುಂಚೆನೆ ಯಾಕೆ ಹೇಳಲಿಲ್ಲ? ಕಾಲ ನಿರ್ಣಯ ಬೇತಾಳ ಇದ್ದಕ್ಕಿದ್ದಂಗೆ ಇದನ್ ಮಾಡೋಕೆ ಹೇಳ್ದ. ಇಷ್ಟಕ್ಕೂ ಈ ಹೋಮ ಯಾಕೆ ಮಾಡ್ತಿರೋದು? ಭದ್ರಾವತಿ ನಾಗಮಣಿ ತರಲಿಲ್ಲ, ಅನಿರುದ್ಧ ಸರಿ ಹೋಗ್ತಿಲ್ಲ. ಅವನ್ ಸರಿ ಹೋದ್ರೆ ಮಾತ್ರ ನಿನ್ನ ತುಂಬಾ ವರ್ಷಗಳ ಆಸೆ ನೆರವೇರೋದು. ಇಲ್ಲಾಂದ್ರೆ ನಿಧಿ ನಿನಗೆ ಸಿಗಲ್ಲ. ಅನಿರುದ್ಧ ಮಾತ್ರ ಆ ನಿಧಿ ಪಡ್ಕೋಬಲ್ಲ. ಆ ಆರಾಧ್ಯ ಅವನಿಗೆ ಮಾತ್ರ ಇದೆ. ಅವನ ಆರೋಗ್ಯ ಬೇಗ ಸುಧಾರಿಸ್ಬೇಕು ಅಂತ ನನ್ನ ಅಂಗೈಯಲ್ಲಿ ಮಂಗಳಾರತಿ ಹಚ್ಚಿ ಆ ಹೋಮಕುಂಡಲದಲ್ಲಿ ಹೇಮಜ್ಯೋತಿ ಬೆಳಗ್ಬೇಕು ಅಂತ ಪ್ರಯತ್ನ ಪಟ್ಟೆ. ಯಾವುದೋ ದುಷ್ಟಶಕ್ತಿ ಇದನ್ನ ಹಾಳು ಮಾಡಿಬಿಡ್ತು. ಬಹುಶಃ ಅನಿರುದ್ಧನ ಆರೋಗ್ಯ ಸುಧಾರಿಸೋದು ಆ ದುಷ್ಟಶಕ್ತಿಗೆ ಇಷ್ಟ ಇಲ್ಲ ಅನ್ಸುತ್ತೆ. ಯಾರ ದುಷ್ಟಶಕ್ತಿ? ನಾಗಶಕ್ತಿನೇ ಆಗಿರುತ್ತೆ. ನಾಗಶಕ್ತಿ, ನಾಗಶಕ್ತಿ, ನಾಗಶಕ್ತಿ! ನೀನದನ್ನು ದೂರ ಇಡೋ ಪ್ರಯತ್ನದಲ್ಲಿರೋ. ನಾನು ಎಷ್ಟೇ ಅಡಚಣೆಗಳು ಬಂದರೂ ದಿವ್ಯ ಜ್ಯೋತಿಗಳನ್ನ ಬೆಳಗೋ ಕಾರ್ಯದಲ್ಲಿರ್ತೀನಿ. ನಾನು ಸಂಪೂರ್ಣವಾಗಿ ಅಗ್ನಿಗೆ ಆಹುತಿ ಆದ್ರೂ ಸರಿ, ನಿಧಿನ ಪಡ್ಕೊಳ್ಳೋ ಅರ್ಹತೆ ಇರೋ ಅನಿರುದ್ಧನ ಮತ್ತೆ ಶಕ್ತಿಶಾಲಿಯಾಗಿ ಮಾಡ್ತೀನಿ. ನಂಬು ಅಂತೀಯ ಪಶುಪತಿ? ನಂಬಿಕೆ ದ್ರೋಹ ಮಾಡೋದಲ್ಲ, ಮಾಡಬೇಕು ಅನ್ನೋ ಆಲೋಚನೆ ಮಾಡಿದ್ರು, ನನ್ನ ದಾರಿಗೆ ಅಡ್ಡ ಬಂದ್ರು, ಎತ್ತ ತಾಯಿನ ಒಡ ಹುಟ್ಟಿ ತಂಗಿನ್ನೇ ನಾನು ಬಿಡಲ್ಲ. ನೀನ್ ಯಾವ ಲೆಕ್ಕ? ಹಾಗೇನಾದ್ರೂ ಮಾಡಿದ್ರೆ ನಿನ್ನ ಯಾವ ಬೇತಾಳನೂ ಕಾಪಾಡೋಕ್ಕಾಗಲ್ಲ. ನೆನ್ಪಿರ್ಲಿ, ಈ ಪಶುಪತಿ ಕ್ಷುದ್ರ ಉಪಾಸಕನೇ ಹೊರತು ಕೃತಜ್ಞತೆ ಇಲ್ದೇ ಇರೋನಲ್ಲ. ನನ್ನ ನಂಬು. ಸರಿ ಸರಿ, ನೀನ್ ಮಾಡೋದೆಲ್ಲ ನೀನ್ ಮಾಡು. ಅದಕ್ಕಿಂತ ಮುಂಚೆ ದುರ್ಬಿಣಿ ಹಾಕು. ದುರ್ಬಿಣಿನ ಯಾಕೆ? ಮಣಿ ಇರೋ ಜಾಗ ತಿಳ್ಕೋಬೇಕು. ಅದ್ಯಾರಿಗೆ ಸಿಕ್ಕಿದೆಯೋ ದುರ್ಬಿಣಿ ನೇತ್ರದಲ್ಲಿ ನಾವು ನೋಡ್ಬೇಕು. ಮೊದಲು ಅನಿರುದ್ಧ ಸರಿ ಹೋಗೋದನ್ನ ನೋಡೋಣ, ಆಮೇಲೆ ದುರ್ಬಿಣಿ ನೋಡೋಣ. ದುರ್ಬಿಣಿನ ಹಾಕಿದ್ರೆ ಅನಿರುದ್ಧ ಈ ಸ್ಥಿತಿ ಕಾರಣ ಏನು ಅಂತ ಗೊತ್ತಾಗುತ್ತೆ. ಹಾಕೋ. ಹಾಗಲ್ಲ ಧನಂಜಯ, ಹೇಳಿದ್ದು ಮಾಡು, ಇಲ್ಲ ಅಂದ್ರೆ